ತಳವಾರ್ ಸಮಾಜದ ಹಲವು ವರ್ಷಗಳ ಬೇಡಿಕೆಯಾಗಿರುವಂಥದ್ದು ಅಂದರೆ ತಳವಾರ್ ಸಮಾಜಕ್ಕೆ ಎಸ್ ಟಿ ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಇಡೀ ಸಮಾಜ ಹೋರಾಟ ಮಾಡ್ಕೊಂಡು ಬಂದಿತ್ತು. ಇವತ್ತು ಅವರ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು ಅಂದರೆ ಅವರ ಸಮಾಜದ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿಯ ಜಗತ್ ವೃತ್ತದಿಂದ ಈ ಒಂದು ಪ್ರತಿಭಟನೆ ಆರಂಭಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ಎರಡೂ ರಸ್ತೆಯನ್ನು ಬ್ಲಾಕ್ ಮಾಡಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ತಳವಾರ್ ಸಮಾಜಕ್ಕೆ ಎಸ್ ಟಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಅವರ ಮಕ್ಕಳಿಗೆ ಏನು ಉದ್ಯೋಗಕ್ಕೆ ಸೇರಿದಂತೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಏನು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ತಳವಾರ್ ಸಮಾಜ ಸಾಕಷ್ಟು ಬಾರಿ ಹೋರಾಟ ನಡೆಸಿತ್ತು. ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಇಲ್ಲಿನ ಜಿಲ್ಲಾಡಳಿತ ಸ್ಪೆಸಿಫಿಕ್ ಆಗಿ ಈ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬಹುದೊಡ್ಡ ಸಮಾಜ ಇರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ಎಸ್ ಟಿ ಪ್ರಮಾಣ ಪತ್ರ ನೀಡಬೇಕಾಗಿತ್ತು, ಆದರೆ ಸಾಕಷ್ಟು ವರ್ಷಗಳಿಂದ ಕೂಡ ನೀಡಿಲ್ಲ ಅಂತೇಳಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇವರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕೆಲಸ ಆಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಈಗ ತಳವಾರ್ ಸಮಾಜದ ಕೆಲವೊಂದಷ್ಟು ಮುಖಂಡರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರಿಗೆ ತಮ್ಮ ಭಾಳ ದಿನದ ಬೇಡಿಕೆ ಇರುವಂಥದ್ದು. ಸೊ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇರುವಂಥದ್ದು ಏನು ಅಂತ ಸರ್? ನಾವು ಈ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಇವತ್ತು ನಮ್ಮ ಎಲ್ಲ ಜೀವದ ಹಂಗು ತೋರೆದು ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರನ್ನೋದು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟೇ ಕಾರಣ. ನಮಗೆ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಸರ್ಟಿಫಿಕೇಟ್ ಕಾನೂನು ಬಾಹಿರವಾಗಿ ತಡೆ ಹಿಡಿದಾರ. ಕೇಂದ್ರದಲ್ಲಿರುವಂಥ BJP ಸರ್ಕಾರ 2020ರಲ್ಲಿ ಮತ್ತು ರಾಜ್ಯದಲ್ಲಿರುವ ಬೊಮ್ಮಾಯಿ ಸರ್ಕಾರ ಅವರು 2020ರಲ್ಲಿ ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಇವರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ 2024 ತನಕ ಸರ್ಟಿಫಿಕೇಟ್ ಕೊಟ್ಟರು. ಅವರ ಮಾವ ಪ್ರಿಯಾಂಕ ಖರ್ಗೆ ಅವರ ಮಾವ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆಯ ರಾಧಾಕೃಷ್ಣ ಅವರ ದೊಡ್ಡ ಮನೆ ಗೆಲ್ಲುವ ತನಕ ತಾವು ಸುಮ್ಮನಿದ್ದು, ಅವರು ಗೆದ್ದ ನಂತರ ನಮ್ಮನ್ನು ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ತಡೆ ಹಿಡಿದು ಇವತ್ತು ಬಾ ನಾಳೆ ಬಾ ಕೊಡ್ತೀನಿ ಅಂತೇಳಿ ದಿನ ತಾವು ಎಲ್ಲಿರ್ತಾರೆ ಅಲ್ಲಿಗೆ ಇಡೀ ಸಮಾಜದ ಮುಖಂಡರು ಕರೆಸ್ಕೋತಾರೆ. ಅಲ್ಲಿ ಜಿಲ್ಲಾಧಿಕಾರಿ ಹೇಳಿ ಹೋಗಂತಾರೆ, ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಳಿ ಹೋಗಂತಾರೆ, ತಹಸೀಲ್ದಾರ್ಗಳು ಜಿಲ್ಲಾಧಿಕಾರಿ ಬಳಿ ಕಳಿಸ್ತಾರೆ. ತಹಸೀಲ್ದಾರ್ ಕೇಳೋಣ ನಮಗೆ ಜಿಲ್ಲಾಧಿಕಾರಿ ಯಾವುದೇ ನೋಟಿಸ್ ನೀಡಿಲ್ಲ. ಈಗ ಸ್ವಾಮೀಜಿ ಹೇಳಿ, ಈಗ ನಿಮ್ಮ ಸಮಾಜ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದ್ರಿ, ಏನು ಹೇಳ್ತೀರಿ? ನಮಗೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ಸಮಾಜದಲ್ಲಿ ನಮಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದೆ. ಯಾಕಂದರೆ ತಳವಾರ ಸಮಾಜಕ್ಕೆ ಎಸ್ ಟಿ ಪ್ರಮಾಣ ಪತ್ರ ಕೊಡೋದು ನಿಂದಿಸಿದ್ದು ದೊಡ್ಡ ಅಕ್ಷಮ ಅಪರಾಧ. ಯಾಕಂದರೆ ಹಲವಾರು ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸಕ್ಕಾಗಿ, ನೌಕರಿ ಉನ್ನತ ಬಡ್ತಿಗಾಗಿ ಎಲ್ಲನೂ ಕೂಡ ತೊಂದರೆ ಆಗ್ತಿದೆ. ದಯಮಾಡಿ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಈ ಸಮಾಜಕ್ಕೆ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕಂತಕ್ಕಂಥ ನಾನು ಆಗ್ರಹ ಮಾಡ್ತಿದ್ದೀನಿ. ಎಸ್ ಸರ್, ಈಗ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತ? ಈ ಹೋರಾಟ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡಿದ್ದೀವಿ. ಒಂದು ಸೂಕ್ತವಾದ ಸ್ಪಂದನೆ ಮತ್ತು ನ್ಯಾಯ ಸಿಗುವವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ. ತಳವಾರ್ ಸಮಾಜದ ಹಲವು ವರ್ಷಗಳ ಬೇಡಿಕೆಯಾಗಿರುವಂಥದ್ದು ಅಂದರೆ ತಳವಾರ್ ಸಮಾಜಕ್ಕೆ ಎಸ್ ಟಿ ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಇಡೀ ಸಮಾಜ ಹೋರಾಟ ಮಾಡ್ಕೊಂಡು ಬಂದಿತ್ತು. ಇವತ್ತು ಅವರ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು ಅಂದರೆ ಅವರ ಸಮಾಜದ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿಯ ಜಗತ್ ವೃತ್ತದಿಂದ ಈ ಒಂದು ಪ್ರತಿಭಟನೆ ಆರಂಭಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ಎರಡೂ ರಸ್ತೆಯನ್ನು ಬ್ಲಾಕ್ ಮಾಡಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ತಳವಾರ್ ಸಮಾಜಕ್ಕೆ ಎಸ್ ಟಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಅವರ ಮಕ್ಕಳಿಗೆ ಏನು ಉದ್ಯೋಗಕ್ಕೆ ಸೇರಿದಂತೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಏನು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ತಳವಾರ್ ಸಮಾಜ ಸಾಕಷ್ಟು ಬಾರಿ ಹೋರಾಟ ನಡೆಸಿತ್ತು. ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಇಲ್ಲಿನ ಜಿಲ್ಲಾಡಳಿತ ಸ್ಪೆಸಿಫಿಕ್ ಆಗಿ ಈ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬಹುದೊಡ್ಡ ಸಮಾಜ ಇರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ಎಸ್ ಟಿ ಪ್ರಮಾಣ ಪತ್ರ ನೀಡಬೇಕಾಗಿತ್ತು, ಆದರೆ ಸಾಕಷ್ಟು ವರ್ಷಗಳಿಂದ ಕೂಡ ನೀಡಿಲ್ಲ ಅಂತೇಳಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇವರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕೆಲಸ ಆಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಈಗ ತಳವಾರ್ ಸಮಾಜದ ಕೆಲವೊಂದಷ್ಟು ಮುಖಂಡರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರಿಗೆ ತಮ್ಮ ಭಾಳ ದಿನದ ಬೇಡಿಕೆ ಇರುವಂಥದ್ದು. ಸೊ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇರುವಂಥದ್ದು ಏನು ಅಂತ ಸರ್?
ನಾವು ಈ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಇವತ್ತು ನಮ್ಮ ಎಲ್ಲ ಜೀವದ ಹಂಗು ತೊರೆದು ಮಕ್ಕಳು ಮಹಿಳೆಯರು ಮತ್ತು ವೃದ್ಧರನ್ನೋದು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟೇ ಕಾರಣ ನಮಗೆ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಸರ್ಟಿಫಿಕೇಟ್ ಕಾನೂನು ಬಾಹಿರವಾಗಿ ತಡೆ ಹಿಡಿದಾರ. ಕೇಂದ್ರದಲ್ಲಿರುವಂಥ BJP ಸರ್ಕಾರ 2020ರಲ್ಲಿ ಮತ್ತು ರಾಜ್ಯದಲ್ಲಿರುವ ಬೊಮ್ಮಾಯಿ ಸರ್ಕಾರ ಅವರು 2020ರಲ್ಲಿ ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಇವರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ 2024 ತನಕ ಸರ್ಟಿಫಿಕೇಟ್ ಕೊಟ್ಟರು. ಅವರ ಮಾವ ಪ್ರಿಯಾಂಕ ಖರ್ಗೆ ಅವರ ಮಾವ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆಯ ರಾಧಾಕೃಷ್ಣ ಅವರ ದೊಡ್ಡ ಮನೆ ಗೆಲ್ಲುವ ತನಕ ತಾವು ಸುಮ್ಮನಿದ್ದು ಅವರು ಗೆದ್ದ ನಂತರ ನಮ್ಮನ್ನು ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ತಡೆ ಹಿಡಿದು ಇವತ್ತು ಬಾ ನಾಳೆ ಬಾ ಕೊಡ್ತೀನಿ ಅಂತೇಳಿ ದಿನ ತಾವು ಎಲ್ಲಿರ್ತಾರೆ ಅಲ್ಲಿಗೆ ಇಡೀ ಸಮಾಜದ ಮುಖಂಡರು ಕರೆಸ್ಕೋತಾರೆ. ಅಲ್ಲಿ ಜಿಲ್ಲಾಧಿಕಾರಿ ಹೇಳಿನ ಹೋಗಂತಾರೆ, ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಳಿ ಹೋಗಂತಾರೆ, ತಹಸೀಲ್ದಾರ್ಗಳು ಜಿಲ್ಲಾಧಿಕಾರಿ ಬಳಿ ಕಳಿಸ್ತಾರೆ. ತಹಸೀಲ್ದಾರ್ ಕೇಳೋಣ ನಮಗೆ ಜಿಲ್ಲಾಧಿಕಾರಿ ಯಾವುದೇ ನೋಟಿಸ್ ನೀಡಿಲ್ಲ. ಈಗ ಸ್ವಾಮೀಜಿ ಹೇಳಿ, ಈಗ ನಿಮ್ಮ ಸಮಾಜ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದ್ರಿ, ಏನು ಹೇಳ್ತೀರಿ? ನಮ್ಗೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ಸಮಾಜದಲ್ಲಿ ನಮಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದೆ. ಯಾಕಂದರೆ ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ಕೊಡೋದು ನಿಂದಿಸಿದ್ದು ದೊಡ್ಡ ಅಕ್ಷಮ ಅಪರಾಧ. ಯಾಕಂದರೆ ಹಲವಾರು ಮಕ್ಕಳಿಗೆ ತೊಂದರೆ ಆಗ್ತಿದೆ. ವಿದ್ಯಾಭ್ಯಾಸಕ್ಕಾಗಿ, ನೌಕರಿ ಉನ್ನತ ಬಡ್ತಿಗಾಗಿ ಎಲ್ಲನೂ ಕೂಡ ತೊಂದರೆ ಆಗ್ತಿದೆ. ದಯಮಾಡಿ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಈ ಸಮಾಜಕ್ಕೆ ST ಸರ್ಟಿಫಿಕೇಟ್ ಕೊಡಬೇಕಂತಕ್ಕಂಥ ನಾನು ಆಗ್ರಹ ಮಾಡ್ತಿದ್ದೀನಿ. ಎಸ್ ಸರ್, ಈಗ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತ? ಈ ಹೋರಾಟ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡಿದ್ದೀವಿ. ಒಂದು ಸೂಕ್ತವಾದ ಸ್ಪಂದನೆ ಮತ್ತು ನ್ಯಾಯ ಸಿಗುವವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ. ತಳವಾರ ಸಮಾಜದ ಹಲವು ವರ್ಷಗಳ ಬೇಡಿಕೆ ಆಗಿರುವಂಥದ್ದು ಅಂದರೆ ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಇಡೀ ಸಮಾಜ ಹೋರಾಟ ಮಾಡ್ಕೊಂಡು ಬಂದಿತ್ತು. ಇವತ್ತು ಅವರ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು ಅಂದರೆ ಅವರ ಸಮಾಜದ ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕಲಬುರಗಿಯ ಜಗತ್ ವೃತ್ತದಿಂದ ಈ ಒಂದು ಪ್ರತಿಭಟನೆ ಆರಂಭಿಸಿ ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ಎರಡೂ ರಸ್ತೆಯನ್ನು ಬ್ಲಾಕ್ ಮಾಡಿ ಸಂಪೂರ್ಣವಾಗಿ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ಪ್ರಮಾಣ ಪತ್ರ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ಅಂದರೆ ಅವರ ಮಕ್ಕಳಿಗೆ ಏನು ಉದ್ಯೋಗಕ್ಕೆ ಸೇರಿದಂತೆ ನಾನಾ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಏನು ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ತಳವಾರ ಸಮಾಜ ಸಾಕಷ್ಟು ಬಾರಿ ಹೋರಾಟ ನಡೆಸಿತ್ತು. ಆದರೂ ಕೂಡ ಸರ್ಕಾರ ಆಗಲಿ ಅಥವಾ ಇಲ್ಲಿನ ಜಿಲ್ಲಾಡಳಿತ ಸ್ಪೆಸಿಫಿಕ್ ಆಗಿ ಈ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಬಹುದೊಡ್ಡ ಸಮಾಜ ಇರುವಂಥದ್ದು. ಇಲ್ಲಿರುವಂಥ ಜನರಿಗೆ ಏನು ST ಪ್ರಮಾಣ ಪತ್ರ ನೀಡಬೇಕಾಗಿತ್ತು, ಆದರೆ ಸಾಕಷ್ಟು ವರ್ಷಗಳಿಂದ ಕೂಡ ನೀಡಿಲ್ಲ ಅಂತೇಳಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಇವರು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವಂಥ ಕೆಲಸ ಆಗಿತ್ತು, ಎಲ್ಲವೂ ಕೂಡ ಆಗಿತ್ತು. ಈಗ ತಳವಾರ ಸಮಾಜದ ಕೆಲವೊಂದಷ್ಟು ಮುಖಂಡರು ಇದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರಿಗೆ ತಮ್ಮ ಭಾಳ ದಿನದ ಬೇಡಿಕೆ ಇರುವಂಥದ್ದು. ಸೊ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೀತಾ ಇರುವಂಥದ್ದು ಏನು ಅಂತ? ಸರ್, ನಾವು ಈ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಇವತ್ತು ನಮ್ಮ ಎಲ್ಲ ಜೀವದ ಹಂಗು ತೊರೆದು ಮಕ್ಕಳು ಮಹಿಳೆಯರು ಮತ್ತು ವೃದ್ಧರನ್ನೋದು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟೇ ಕಾರಣ ನಮಗೆ ಕಲಬುರಗಿ ಮತ್ತು ಯಾದಗಿರಿಯಲ್ಲಿ ಉದ್ದೇಶಪೂರ್ವಕವಾಗಿ ಪ್ರಿಯಾಂಕ ಖರ್ಗೆ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಸರ್ಟಿಫಿಕೇಟ್ ಕಾನೂನು ಬಾಹಿರವಾಗಿ ತಡೆ ಹಿಡಿದಾರ. ಕೇಂದ್ರದಲ್ಲಿರುವಂಥ BJP ಸರ್ಕಾರ 2020ರಲ್ಲಿ ಮತ್ತು ರಾಜ್ಯದಲ್ಲಿರುವ ಬೊಮ್ಮಾಯಿ ಸರ್ಕಾರ ಅವರು 2020ರಲ್ಲಿ ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಇವರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ 2024 ತನಕ ಸರ್ಟಿಫಿಕೇಟ್ ಕೊಟ್ಟರು. ಅವರ ಮಾವ ಪ್ರಿಯಾಂಕ ಖರ್ಗೆ ಅವರ ಮಾವ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೆಯ ರಾಧಾಕೃಷ್ಣ ಅವರ ದೊಡ್ಡ ಮನೆ ಗೆಲ್ಲುವ ತನಕ ತಾವು ಸುಮ್ಮನಿದ್ದು ಅವರು ಗೆದ್ದ ನಂತರ ನಮ್ಮನ್ನು ಕಾನೂನು ಬಾಹಿರವಾಗಿ ಸರ್ಟಿಫಿಕೇಟ್ ತಡೆ ಹಿಡಿದು ಇವತ್ತು ಬಾ ನಾಳೆ ಬಾ ಕೊಡ್ತೀನಿ ಅಂತೇಳಿ ದಿನ ತಾವು ಎಲ್ಲಿರ್ತಾರೆ ಅಲ್ಲಿಗೆ ಇಡೀ ಸಮಾಜದ ಮುಖಂಡರು ಕರೆಸ್ಕೋತಾರೆ. ಅಲ್ಲಿ ಜಿಲ್ಲಾಧಿಕಾರಿ ಹೇಳಿನ ಹೋಗಂತಾರೆ, ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಳಿ ಹೋಗಂತಾರೆ, ತಹಸೀಲ್ದಾರ್ಗಳು ಜಿಲ್ಲಾಧಿಕಾರಿ ಬಳಿ ಕಳಿಸ್ತಾರೆ. ತಹಸೀಲ್ದಾರ್ ಕೇಳೋಣ ನಮಗೆ ಜಿಲ್ಲಾಧಿಕಾರಿ ಯಾವುದೇ ನೋಟಿಸ್ ನೀಡಿಲ್ಲ. ಈಗ ಸ್ವಾಮೀಜಿ ಹೇಳಿ, ಈಗ ನಿಮ್ಮ ಸಮಾಜ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಸ್ತಾ ಇದ್ರಿ, ಏನು ಹೇಳ್ತೀರಿ? ನಮ್ಗೆ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ. ಸಮಾಜದಲ್ಲಿ ನಮಗೆ ಈ ಸರ್ಕಾರ ಅನ್ಯಾಯ ಮಾಡ್ತಿದೆ. ಯಾಕಂದರೆ ತಳವಾರ ಸಮಾಜಕ್ಕೆ ST ಪ್ರಮಾಣ ಪತ್ರ ಕೊಡೋದು ನಿಂದಿಸಿದ್ದು ದೊಡ್ಡ ಅಕ್ಷಮ ಅಪರಾಧ. ಯಾಕಂದರೆ ಹಲವಾರು ಮಕ್ಕಳಿಗೆ ತೊಂದರೆ ಆಗ್ತಿದೆ. ವಿದ್ಯಾಭ್ಯಾಸಕ್ಕಾಗಿ, ನೌಕರಿ ಉನ್ನತ ಬಡ್ತಿಗಾಗಿ ಎಲ್ಲನೂ ಕೂಡ ತೊಂದರೆ ಆಗ್ತಿದೆ. ದಯಮಾಡಿ ಸರ್ಕಾರವನ್ನು ಎಚ್ಚೆತ್ತುಕೊಂಡು ಈ ಸಮಾಜಕ್ಕೆ ST ಸರ್ಟಿಫಿಕೇಟ್ ಕೊಡಬೇಕಂತಕ್ಕಂಥ ನಾನು ಆಗ್ರಹ ಮಾಡ್ತಿದ್ದೀನಿ. ಎಸ್ ಸರ್, ಈಗ ಹೋರಾಟ ಎಲ್ಲಿವರೆಗೂ ಇರುತ್ತೆ ಅಂತ? ಈ ಹೋರಾಟ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂಡಿದ್ದೀವಿ. ಒಂದು ಸೂಕ್ತವಾದ ಸ್ಪಂದನೆ ಮತ್ತು ನ್ಯಾಯ ಸಿಗುವವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ.